ಕಾಲ ಒಂದು ಹೋರಾಟ ಹಮ್ಮಿಕೊಂಡಿತ್ತು 30ನೇ ತಾರೀಕಿಂದ ಇಂದಿಗೆ 7 ದಿನ ಆಗಿದೆ. ಈಗ ನಾವೇನು ಮೊದಲನೇ ಅಜೆಂಡಾ ಇಟ್ಕೊಂಡು ಬಂದಿದ್ವಿ, ಏನು ದಬ್ಬೆಗಟ್ಟೆ ತನಕನೂ ಕೂಡ ಏನು ನೀರಾವರಿ ಯೋಜನೆ ಇದೆಯಲ್ಲ ಅದು ಸಂಪೂರ್ಣ ಮುಗಿಯೋ ತನಕನೂ ನಾವು ಇಲ್ಲಿಂದ ಎದ್ದೋಗಲ್ಲ ಅಂತ ಹೇಳಿ ನಾವೊಂದು ಆಗ್ರಹ ಮಾಡಿ ನಾವು ಒಂದು ಅಜೆಂಡಾ ಇಟ್ಕೊಂಡು ಬಂದಿದ್ವಿ. ಅದರಂತೆ ಇವತ್ತಿಗೆ ಸಂಪೂರ್ಣ 0 ಇಂದ ಅಂದ್ರೆ ಗ್ಯಾರೇಹಳ್ಳಿಯಿಂದ ದಬ್ಬೆಗಟ್ಟೆ ತನಕ ಇವತ್ತಿನವರೆಗೂ ಸಂಪೂರ್ಣವಾಗಿ ಕೆಲಸ ಮುಗಿದಿದೆ. ಅದರಂತೆ ಇವತ್ತು ನಾವು ಈ ಪ್ರತಿಭಟನೆಯನ್ನ ನಾವು ಮುಗಿಸ್ಕೊಡ್ತಾ ಇದ್ದೀವಿ. ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ಸಂಘ ಸಂಸ್ಥೆಯವರಿಗೂ, ಆರಕ್ಷಕರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಕೂಡ ಈ ಒಂದು ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡ್ತೀನಿ. ಜೈ ಹೋರಾಟ ಸಮಿತಿಗೆ, ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರಿಗೆ. ನೀರು ಹರಿಯೋವರೆಗೂ ನಾವು ಇದ್ದಾಳಲ್ಲ ಅನ್ನೋ ಒಂದು ಮಾತು ಇಲ್ಲ. ಕೆಲಸ ಕಾಮಗಾರಿ ಮುಗಿಸಿ ಚಿಕ್ಕನಹಳ್ಳಿ ಮತ್ತೆ ನವಲೇಕೆರೆ ನೀರು ಬಿಡೋರ್ಗೆ ಇದ್ದಾಳಲ್ಲ ಅನ್ನೋ ಮಾತಿತ್ತು. ಈಗ 7 ದಿವಸಕ್ಕೆ ನೀವು ಇದನ್ನ ಕ್ಲೋಸ್ ಮಾಡಿರೋದು ಯಾವ ಮಾಡಿ? ಇಲ್ಲ, ನಾವ್ ಹೇಳಿದ್ದು ಕಾಮಗಾರಿ ಮುಗಿಯ ತನಕ ಕಾಮಗಾರಿ. ಯಾಕೆಂದ್ರೆ ಹಿಂದೆ ಹೌದು, ಖಂಡಿತ ಹಿಂದೆ ಏನಾಗಿದೆ, ನಾವು ಪ್ರತಿಭಟನೆ ಕುತ್ಕೊಳ್ಳೋದಕ್ಕಿಂತ ಮುಂಚೆ ತುಂಬಾ ಡಿಲೇ ಇತ್ತು. ಏನು 6 ರಿಂದ 7 ಮಿಷಿನ್ ಕೆಲಸ ಮಾಡ್ತಾ ಇತ್ತು. ಮತ್ತೆ ಡಿಗ್ಗಿಂಗ್ ಮಿಷಿನ್ ಒಂದೇ ಇತ್ತು. ನಾವ್ ಯಾವಾಗ ಬ್ಲಾಸ್ಟಿಂಗ್ ಮಿಷಿನ್ ಒಂದೇ ಇತ್ತು. ನಾವ್ ಯಾವಾಗ ಪ್ರತಿಭಟನೆಗೆ ಬಂದ್ವಿ ಆವಾಗ 24 ಅವರ್ಸ್ ಕೆಲಸ ಮಾಡಕ್ ಸ್ಟಾರ್ಟ್ ಆದ್ರು. ಅದಕ್ ಮುಂಚೆ ಬರೇ 6 to 7 ಅವರ್ಸ್ ಪರ್ ಡೇ ಕೆಲಸ ಮಾಡ್ತಿದ್ರು. ನಾವು ಪ್ರತಿಭಟನೆ ಶುರು ಮಾಡ್ತಿದ್ದಂಗೆನೆ ಅವತ್ತಿಂದನೇ 24 ಅವರ್ಸ್ ಕೂಡ ಕೆಲಸ ಮಾಡಿದ್ರು. ಮತ್ತೆ ಮಿಷಿನರೀಸ್ ದ್ವಿಗುಣ ಆಯ್ತು, 2 ಪಟ್ಟು ಮಿಷಿನ್ಸ್ ಆಯ್ತು. ಹಾಗಾಗಿ ಕೆಲಸ ಮುಗಿಸಕ್ಕೆ ಅನುಕೂಲ ಆಯ್ತು. ಈ ಪ್ರತಿಭಟನೆ ಹಮ್ಮಿಕೊಂಡಿದ್ರಿಂದನೇ ಇದು ಚುರುಕಾಗಿತ್ತು ಅಂತ ನಮ್ಮ ಎಲ್ಲರೂ ಅಭಿಪ್ರಾಯ. ನೀರ್ ಬಿಟ್ರೆ ಈಗ ನೀರ್ ಬರಕ್ ಅವಕಾಶ ಇದೆ. ಈಗ ನಮ್ಗೀಗ ಏನು ನಮ್ಗೆ ನಮ್ಮ ಭಾಗಕ್ಕೆ ನೀರ್ ಬಿಟ್ಟಾಗ ಹಾಗೆ ಈಗೇನು ಈಗ ಪ್ರಮುಖವಾಗಿ ಅಲ್ಲ, ಇವತ್ತಿನ ಮಟ್ಟಿಗೆ ತಾತ್ಕಾಲಿಕವಾಗಿ ಮುಂದೂಡಿದೀವಿ. ಹಾಗೆ ಈಗೇನು ಸ್ಲಶ್ ಇದೆ ಮೈನ್ ಕೆನಲ್ ಅಲ್ಲಿ, ಈಗ ಬಿಳಿಗೆರೆ ಹತ್ರ ಸ್ಲಶ್ ಇದೆ. ಅದಕ್ಕೆ ಈ ಅಪ್ ಟು ಗೆರೆಹಳ್ಳಿ ತನಕ ಏನ್ ಸ್ಲಶ್ ಇದೆ ಅದು ಇನ್ನು 6 ದಿವಸದೊಳಗಾಗಿ ನಾವು ಮುಗಿಸ್ಕೊಡ್ತೀವಿ ಅಂತ ಇಂಜಿನಿಯರ್ಸ್ಗಳು ಹಾಗೂ ಶಾಸಕರು ಮತ್ತು ಅಧಿಕಾರಿಗಳು, ತಹಸೀಲ್ದಾರ್ ಕೂಡ ಅವ್ರ ಸಮ್ಮುಖದಲ್ಲಿ ಅವರು ನಮಗೆ ಎಲ್ಲರಿಗೂ ಭರವಸೆ ಕೊಟ್ಟಿದ್ದಾರೆ. ಹೌದು, ಮಾಡಿದ್ದಾರೆ. ಖಂಡಿತ ನಮಗೆ ಈಗ ಅವತ್ತು ನಾವೇನ್ ಪ್ರತಿಭಟನೆ ಬಂದಾಗ ಅವರು 5 ದಿನಕ್ಕೆ ನಮ್ಮ ಅನಿಸಿಕೆ ಪ್ರಕಾರ 20 ದಿನದ ಕೆಲಸ ಆಗ್ಬೇಕಾಗಿರ್ತಿತ್ತು. ಅದರಲ್ಲಿ ಪ್ರೆಷರ್ ಹಾಕಿ ನಾವು 24 ಅವರ್ಸ್ ಇಂದ ಕೆಲಸ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ಮತ್ತೆ ತಹಸೀಲ್ದಾರ್ ವಹಿಸ್ಕೊಂಡ್ರು. ಹಾಗಾಗಿ ನಮಗೆಲ್ಲ ಒಂದು ನಂಬಿಕೆ, ಇದನ್ನು ಅದೇ ತರ ಅವ್ರು ಮುಗಿಸ್ಕೊಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಕಾಯ್ತಾ ಇದೀವಿ. ಇದ್ರಲ್ಲಿ ಏನಾದ್ರು ಕೂಡ ನಮ್ಮನ್ನೇನಾದ್ರು ಯಾಮಾರ್ಸಂತದಾದ್ರೆ ಖಂಡಿತ ಇದಕ್ಕೆ 2 ಪಟ್ಟು ಉಗ್ರವಾದ ಹೋರಾಟನ ನಾವು ಮಾಡಕ್ಕೆ ನಾವೆಲ್ಲ ಈಗಲೇ ಸಿದ್ಧತೆ ಮಾಡಿದೀವಿ. ದನ, ಕುರಿ, ಮೇಕೆ ಎಲ್ಲವೂ ಇಲ್ಲಿಗೆ ನಮ್ಮ ಮುಂದಿನ ಹೋರಾಟದಲ್ಲಿ ಹೌದು. ಈಗ ಪ್ರತಿ ಸೋಮವಾರ ಈಗ ಸಂಬಂಧಪಟ್ಟ ಎಲ್ಲ 3 ಯೋಜನೆಗಳು ಕೂಡ ಮೀಟಿಂಗ್ ಮಾಡಿ ಅವತ್ತಿನ ದಿನ ನಮಗೆ ವರ್ಕ್ ಶೆಡ್ಯೂಲ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಅದನ್ನೇ ಪ್ರತಿಭಟನೆ ಅಂತ್ಯ ಮಾಡಿ ನೀವೇನು ನಿಮ್ ಹೇಳಿದ ತರ ನಾವು ಕೆಲಸ ಮಾಡ್ಕೊಟ್ಟಿದೀವಿ ಅಂತ ತುಂಬಾ ದಿನದ ಒತ್ತಡ ಇತ್ತು, ನಿನ್ನೆಯಿಂದನೂ ಒತ್ತಡ ಇತ್ತು. ನೀವ್ ಹೇಳಿದ್ದಂತೆ ನಾವೇನಿದೆ ಅದು ದಬ್ಬೆಗಟ್ಟದ ಕೆಲಸ ಮಾಡ್ಕೊಟ್ಟಿದೀವಿ ಅಂತ ಹೇಳಿ ಅದ್ರ ಒತ್ತಾಯದ ಮೇರೆಗೆ ನಾವು ಇವತ್ತು ಅವ್ರಿಗೆ ಆಗಿರೋಂತ ಕೆಲಸದ ಮೇಲೆನೆ ನಾವು ನಿಗದಿತ ಮೇಲೆನೆ ನಾವು ಹಿಂಪಡೆದಿರೋದು, ತಾತ್ಕಾಲಿಕವಾಗಿ ಹಿಂಪಡೆದಿರೋದು.